ಸ್ನೇಹ ಏನು ಇಷ್ಟೊತ್ತಲ್ಲಿ ಬಾ ಬಾ ಒಳಗೆ ಬಾ. ಇಲ್ಲ ಅಣ್ಣಯ್ಯ, ಒಳಗೆ ಬಂದು ಮಾತಾಡೋಂಥ ವಿಷಯ ಅಲ್ಲ, ಇಲ್ಲೇ ಮಾತಾಡೋಣ. ಇಲ್ಲೇನಾ? ಏನಂತ ವಿಷಯ? ಏನಾಯ್ತು ಸ್ನೇಹ? ಅಣ್ಣಯ್ಯ, ನೀನು ಅದಕ್ಕೆ ನಮ್ಮ ಮನೆಗೆ ಯಾವಾಗ ಕರ್ಕೊಂಡು ಬರೋದು? ಅಯ್ಯೋ ಸ್ನೇಹ, ಅಮ್ಮ ಇವತ್ತೇ ಮನೆ ಕರ್ಕೊಬಾ ಅಂತ ಹೇಳ್ತಾರೆ, ಆದರೆ ಅತ್ತೆ ಒಪ್ಪಲ್ಲ ಅಂತ ನಿನಗೂ ಗೊತ್ತು ತಾನೆ. ಹಾಗಂತ ಅದಕ್ಕೇನೆ ಒಬ್ಳೇ ಎಲ್ಲ. ಅಣ್ಣಯ್ಯ, ನನ್ನ ಮಾತು ಕೇಳು, ನೀನು ಆದಷ್ಟು ಬೇಗ ಅದಕ್ಕೆನ ಮನೆಗೆ ಕರ್ಕೊಂಡು ಬಂದರೆ ಒಳ್ಳೇದು. ಇಲ್ಲ ಅಂದರೆ ಎಲ್ಲರ ಹತ್ರ ನಂಬಿಕೆ ಕಳ್ಕೊಬೇಕಾಗತ್ತೆ. ಅಂಥದ್ದು ಏನಾಯ್ತು ಸ್ನೇಹ? ಏನಾಯ್ತು ಅಂದರೆ ಅವ ಸ್ನೇಹ, ಇದ್ಯಾಕವ ಇಲ್ಲೇ ನಿಂತ್ಬಿಟ್ಟೆ? ನಡಿ ಒಳಕ್ಕೆ, ಊಟ ಮಾಡುವಂತೆ. ಇಲ್ಲ, ನಂದಾಯ್ತು. ಆಗಿಲ್ಲ ಅಂತ ನನಗೂ ಗೊತ್ತು. ಇನ್ನೂ ನನ್ನ ಮ್ಯಾಕಿನ ಕೋಪ ಹೋಗ್ಲಿಲ್ಲ ನಿಂಗೆ? ಹಾಗೇನಿಲ್ಲ, ಅಣ್ಣಯ್ಯನ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಸರಿ ಕಣವ, ಕತ್ಲಾಗದೆ, ನಾ ಬಲವಂತ ಮಾಡೋಕ್ಕಿಲ್ಲ. ಆದಾಗ ಮನೆ ಕಡೆಗೆ ಬಂದು ಹಾಂ. ಹೇಳಿ ಸ್ನೇಹ, ಏನು ವಿಷಯ? ಅದೇ ಆ ಗೋಪಾಲ ಆಕ್ಸಿಡೆಂಟ್ ಆಗಿರೋದನ್ನ ಅಡ್ವಾಂಟೇಜಾಗಿ ತೊಗೊಂಡು ನಮ್ಮ ಮನೇಲೇ ಇರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ. ಅವ್ವಾ, ವಿಷಯ ಗೊತ್ತಾಯಿತು. ಈಗ ಹೇಗಿದ್ದಾರೆ? ನನಗೆ ಗೊತ್ತಿಲ್ಲ, ಆದರೆ ಅವನಲ್ಲಿರೋವರೆಗೂ ನಾನು ಮನೆ ಕಾಲಿಡಲ್ಲ ಅಂತ ಹೇಳಿ ಬಂದಿದ್ದೀನಿ. ನಮ್ಮ ಪುಟ್ಟಕ್ಕೆ ಎಲ್ಲರನ್ನು ಬಿರ್ನು ನಂಬಿಡ್ತಾಳೆ. ಆ ಗೋಪಾಲ ಏನೋ ಕಿರಾತಕ. ಆ ರಾಜಿ ಇನ್ನೇನೇನು ಪ್ಲಾನ್ ಮಾಡಿ ಅವನನ್ನು ಅಲ್ಲಿ ಕಳ್ಸವಳೋ ಏನೋ. ನನಗೂ ಅದೇ ಭಯ ಅಣ್ಣಯ್ಯ. ಅವ್ವ ನನ್ನ ಮಾತು ಕೇಳ್ತಾನೆ ಇಲ್ಲ. ನಿನಗಾದಾಗ ನೀನೊಂದ್ಸಲ ಕಾಲ್ ಮಾಡಿ ಅವಳ ಹತ್ರ ಮಾತಾಡ್ತೀಯ ಪ್ಲೀಸ್? ಸರಿ. ಈ ವಿಷಯನೇ ನಿನ್ನ ಹತ್ರ ಮಾತಾಡೋಕ್ಕೆ ಬಂದೆ ಅಷ್ಟೇ. ನಾನಿನ್ನು ಹೊರಡ್ತೀನಿ. ಬಾಯ್. ಸರಿ ಕಣವ, ಹುಷಾರ್. ಸರಿ ಅಣ್ಣಯ್ಯ, ನಾನು ಬರ್ತೀನಿ. ಮಾವ, ನನಗೆ ಈ ಥರ ನೈಟ್ ರೈಡ್ ಹೋಗೋದಕ್ಕೆ ಎಷ್ಟು ಇಷ್ಟ ಆಗುತ್ತಾ. ಕಾಲೇಜ್ ಲೈಫಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಸಖತ್ ಜಾಲಿ ಮಾಡಿದೆ. ಆದರೆ ಈ ಊರಲ್ಲಿ ನಂಗೆ ಯಾರೂ ಫ್ರೆಂಡ್ಸೇ ಇಲ್ವಲ್ಲ, ಅದೇ ಬೇಜಾರು. ಆದರೆ ಈಗ ನೀನು ಸಿಕ್ಕಿದೆಯಲ್ಲ, ನನಗೆ ಅದೇ ಖುಷಿ. ಮಾವ, ಯಾಕೆ ಮಾವ ನಾನು ಇಷ್ಟು ಒಟ ಅಂತ ಮಾತಾಡ್ತಿದ್ದೀನಿ, ನೀನು ಒಂದು ಮಾತು ಆಡ್ತಿಲ್ವಲ್ಲ? ನಾನು ನಿನ್ನ ಬಲವಂತವಾಗಿ ಕರ್ಕೊಂಡು ಬಂದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ಸರಿ ಆಯಿತು, ಇಲ್ಲೇ ಗಾಡಿ ನಿಲ್ಲಿಸು. ನೀನು ಕೋಪ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋಗೋದಾದ್ರೆ ನನಗೆ ಯಾವ ಮಾತ್ರೇನೂ ಬೇಡ, ನಾನು ವಾಪಸ್ ಮನೆಗೆ ಹೋಗ್ತೀನಿ. ಏಯ್, ಹಂಗೇನಿಲ್ಲ, ಯಾವ ಮಾತ್ರ ಬೇಕೋ ತಗೊಂಡೆ ಆಮೇಲೆ ಹೋಗುಮ್ಮ. ನೋಡು ನೋಡು, ಅದನ್ನು ಮುಖ ಗಂಟು ಇಟ್ಕೊಂಡೆ ಹೇಳ್ತಿದ್ಯಾ. ಹಂಗೇನು ಇಲ್ಲ. ಆಯ್, ನಿಂಗೆ ನಗಕ್ಕೂ ಬರುತ್ತೆ. ಮಾವ, ನಾನು ನಿಂಗೊಂದು ವಿಷಯ ಹೇಳಬೇಕು. ಬೇಡ ಬಿಡು, ಹೇಳಿದ್ರೆ ನೀನು ಬೇಜಾರು ಮಾಡ್ಕೋತೀಯ. ಹಂಗೇನಿಲ್ಲ, ಹೇಳು. ಏನು ಗೊತ್ತಾ, ನನಗೂ ನಿನಗೂ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದ ತಕ್ಷಣ ನಾನು ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ. ನಾನು ನೀನು ಲಾಂಗ್ ಡ್ರೈವ್ ಹೋಗಬೇಕು, ಚೆನ್ನಾಗಿ ತಿನ್ನಬೇಕು, ಊರೂರು ಸುತ್ತಾಡಬೇಕು, ಕೊನೆಗೆ ಮಲ್ಕೋಬೇಕಾದ್ರೆ ನೀನು ಪಿಸು ಮಾತು ಕೇಳಿ ಮಲ್ಕೋಬೇಕು ಅಂತ. ಅಯ್ಯೋ, ನಾನು ನೋಡು, ನೀನು ಸ್ನೇಹ ಇಬ್ಬರು ಚೆನ್ನಾಗಿದ್ದಾಗ ನಾನು ನಿಂಗಿದೆಲ್ಲ ಹೇಳಬಾರ್ದು. ಸಾರಿ ಮಾವ. ಮಾವ ಮಾವ, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏಕೆ ನಿಲ್ಸು ಮಾವ. ಏನ್ರದ? ನೋಡು, ಪಾನಿಪುರಿ. ಇನ್ನೊಂದ್ ಗಿದ್ದ ಬಂದ್ರಾಯ್ತು, ಹಿಂಗ್ ಮಾತ್ರ ತಗೋ ಸಾಕು. ಪ್ಲೀಸ್ ಮಾವ, ನಾನು ನಿನ್ನ ಮದುವೆ ಆಗಬೇಕು ಅಂತಲ್ಲ ಅಷ್ಟು ದೊಡ್ಡ ಕನ್ಸ್ಕೊಂಡಿದ್ದೆ, ಅದು ಯಾವುದೂ ನೆರವೇರಲಿಲ್ಲ. ಅಟ್ಲೀಸ್ಟ್ ಈ ಪಾನಿಪುರಿ ತಿನ್ನಬೇಕು ಅನ್ನೋ ಸಣ್ಣ ಆಸೆ ಆದರೂ ನೆರವೇರಿಸು ಪ್ಲೀಸ್ ಮಾವ.
ಸರಿ ನಡಿ. ಓಕೆ. ಅಣ್ಣ ಹೇಳಿ ಅಕ್ಕವ್ರೆ. 1 ಪ್ಲೇಟ್ ಪಾನಿಪುರಿ ಕೊಡಿ. ಓಕೆ. ತಳಿ. ಮಾವ ಟೈಮ್ ಆಯ್ತು, ಬಿರ್ನ ತಿನ್ನು. ಇಬ್ರು ಜೊತೆಗೆ ತಿಂದ್ರೆ ಬೇಗ ಖಾಲಿ ಆಗುತ್ತೆ. ಬಲವಂತ ಮಾಡ್ಬಿಡೋದ, ನೀನು ತಿನ್ನು. ಅಣ್ಣ ಪಾನಿಪುರಿ ಸೂಪರ್ ಆಗಿದೆ. ಅಕ್ಕ ಇನ್ನೊಂದು ಪ್ಲೇಟ್ ಕೊಡೋಣ. ಟೈಮ್ ಆಯ್ತು, ತಿನ್ಲಿ ಬಿಡೋಣ. ನಮ್ಮ ಅಂಗಡಿ ಬಂದರೆ ಕಸ್ಟಮರ್ 2 ಪ್ಲೇಟ್ ತಿಂದೇ ತಿಂತಾರೆ. ಕೊಡಿ ಕೊಡಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಕಂಟಿ ಸಂದಾಗಿದ್ದೇನಪ್ಪ. ಹ್ಞೂ ಅಕ್ಕ. ಇವಳು ಯಾರು? ಅದು ಮಾದೇಗೌಡ್ರು ಇದಾರಲ್ಲ, ಅವ್ರ ತಂಗಿ ಮಗಳು ರಾಧಾ. ಓ ಅತ್ತೆ ಮಗಳಾ? ಹೊಸ ಹುಷಾರಾಗವಳ? ವಸುಗೇನಾಗೈತಕ್ಕ? ಹುಷಾರಾಗವಳೆ, ಯಾಕೆ? ಮೊನ್ನೆ ಸಿಕ್ಕಿದ್ಲು, ಹುಷಾರಿಲ್ಲ ಅಂತ ಮಾತ್ರೆ ತಗೊಳಕ್ ಬಂದಿದ್ಲು, ಅದಕ್ಕೆ ಕೇಳ್ದೆಪ್ಪ. ತೆಂಗಿಯವ ಔಷಧಿ ತಗತ್ತಿದ್ಲ? ಸರಿ ಬರ್ತೀನಪ್ಪ. ಹಾಂ. ಮೆಸ ಸಾರಿ ಮಾವ. ರಾಧಾ ನೋಡ್ಕೊಂಡು ನಡೆಯೋದಲ್ವಾ? ಏನೂ ಆಗಿಲ್ಲ ತಾನೆ? ಅದು ಕಾಲು ಹುಡುಗ್ದಂಗಾಯ್ತು. ನೀನ್ ಈಗ ಬರ್ತಾ ಇದೀಯಾ ಸ್ನೇಹ? ಮಾವ ಆಗ್ಲೇ ನಿಂಗೋಸ್ಕರ ಮನೆ ತುಂಬಾ ಹುಡುಕ್ತಾ ಇದ್ರು. ನೀವೆಲ್ಲೋಗಿದ್ರಿ ಮಿಸ್ಸು? ಸ್ನೇಹ, ನಿಂಗ್ ಮಾವನ್ ಜೊತೆ ಗಾಡಿಲಿ ಹೋಗಕ್ ಭಯ ಆಗಲ್ವಾ? ಭಯಾನಾ? ಯಾಕೆ? ಯಪ್ಪ, ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಾನೆ ಗೊತ್ತಾ? ನನಗಂತೂ ಭಯನೇ ಆಗೋಯ್ತು. ಭಯಕ್ಕೆ ಬಿಗ್ಯಾಗಿ ತಪ್ಕೊಂಡು ಹಿಂದೆಗಡೆ ಕೂತಿದ್ದೆ. ಈ ರೋಡ್ ಅಂತೂ ಎಷ್ಟು ಕೆಡ್ಡಾಗಿದೆ ಗೊತ್ತಾ? ಮಾವ ಅಂತೂ ಅದೇ ಸತಿ ಬ್ರೇಕ್ ಹಾಕುದ್ನು ಅಲ್ವಾ ಮಾವ? ಮೆಡಿಸಿನ್ಸ್ ತೊಗೊಳಕ್ಕೆ ಬರೀ 5 ನಿಮಿಷ ಆಯ್ತು, ಆದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಆದ್ರೂ ಮಾವನ್ ಜೊತೆ ಹೊರಗಡೆ ಹೋಗಿದ್ದು ಸಖತ್ ಖುಷಿ ಆಯ್ತು ಸ್ನೇಹ. ಮಾವ ಬೇಜಾರ್ ಮಾಡ್ಕೊಂಡ ಅನ್ಸತ್ತೆ. ಸ್ನೇಹ, ನಾನೇನಾದ್ರೂ ಜಾಸ್ತಿ ಮಾತಾಡೋದ್ನಾ? ಹಾಗೇನಿಲ್ಲ. ಹಾ ಸ್ನೇಹ, ನಾನು ಮೆಡಿಸಿನ್ಸ್ ತರಕ್ಕೆ ಮಾವನ್ ಕರ್ಕೊಂಡು ಹೋಗಿದ್ದಕ್ಕೆ ನಿನ್ಗೇನು ಬೇಜಾರಿಲ್ಲ ತಾನೆ? ನಡಿ. ಅಣ್ಣಯ್ಯ, ಸ್ನೇಹ ಸಿಕ್ಕಿದ್ಲಾ? ಫೋನ್ ಏನಾದರೂ ಮಾಡಿದ್ಲಾ? ಎಲ್ಲಿದ್ದಾಳಂತೆ? ಮಿಸ್ ಬತ್ತವ್ರ. ಅಂದರೆ ನೀನು ಸ್ನೇಹನ ಕರ್ಕೊಂಬರಕ್ಕೆ ಹೋಗಿದ್ಯಾ? ಹಂಗಾರೆ ರಾಧಾ ಎಲ್ಲಿ? ಇಲ್ಲೇ ಇದೀನತ್ತೆ. ನಾನು ಒಂದು ನಿಮಿಷ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಅತ್ತೆ ಇಷ್ಟೊಂದು ಟೆನ್ಷನ್ ಆಗುತ್ತಾ? ಮತ್ತೆ ಈ ಟಕ್ರೆ ಇರೋದಕ್ಕಲ್ವೇ ನಿನ್ನ ಈ ಮನೆ ಸೊಸೆ ಮಾಡ್ಕೊಳಕ್ ಹೊರಟಿದ್ದು? ಅಯ್ಯೋನೋ, ಬಾಯ್ ತಪ್ಪಿ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡು ಸ್ನೇಹ. ಪರವಾಗಿಲ್ಲ. ಆದರೂ ಅದೇ ದಿಟ ಅಲ್ವಾ ಸಸಿ? ಏನು ಮಾಡೋದಕ್ಕೆ
ಈ ಬದುಕು ದಿನಕ್ಕೆ ಒಂದೊಂದು ತಿರುವು ಪಡ್ಕೊತೈತೆ. ಯಾವ ಕ್ಷಣಕ್ಕೆ ಹೆಂಗೆ ಅಂತ ಯಾರಿಗೆ ಗೊತ್ತೈತೆ. ನೀವೇನು ಬೇಸರ ಮಾಡ್ಕೋಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಮುಂದಕ್ಕೆ ಹೋಗುವ ಆಟೆಯ. ನೀನು ಹೇಳ್ದಂಗೆ ಅನ್ಕೋಬೇಕು ಆಟಯ್ಯ. ರಾಧಾ, ಔಷಧಿ ಸಿಗ್ತೇನವ? ಹಾಂ ಅತ್ತೆ, ಕಂಟಿ ಮಾವ ಇದ್ದಿದ್ದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಅದು ಅಲ್ಲದೆ ಮಾವನ ಜೊತೆ ಎಷ್ಟೊಂದು ದಿವಸ ಆದಮೇಲೆ ಆಚೆ ಹೋಗಿದ್ದಲ್ವಾ, ನಂಗೆ ತುಂಬ ಖುಷಿ ಆಯಿತು. ಅದು ನೀನನ್ನು ಮಾಡಿದ್ರೇ ಗೊತ್ತಾಯ್ತೈತೆ. ಇನ್ಮ್ಯಾಕೆ ನಿಂಗೆ ಯೋನೇ ಬೇಕು ಅಂದರೂ ನಿನ್ನ ಕಂಟಿ ಮಾವನ್ನೇ ಕೇಳು, ಅವನೇ ನಿನ್ನ ಕರ್ಕೊಂಡು ಬಾಯ್ತಾನೆ ಅಲ್ವೇನ್ಲ ಕಂಟಿ? ಸರಿ, ಎಲ್ಲ ಬನ್ನಿ ಊಟ ಮಾಡೋಣ. ಅತ್ತೆ, ನನಗೆ ಊಟ ಬೇಡ, ಹೊಟ್ಟೆ ತುಂಬ ಪಾನಿಪುರಿ ತಿನ್ಕೊಂಡು ಬಂದಿದ್ದೀನಿ. ಈಗ ಮಾತ್ರೆ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಕು. ಆಯ್ತಾ? ಸ್ನೇಹ, ಎಲ್ಲಿಗೆ ಹೋಗಿದ್ದೆ? ಚಂದ್ರು ನಯನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಹೇಳ್ಬಿಟ್ಯಾ? ಹೇಳುವಷ್ಟು ನಂಜಮ್ಮ ಬಂದ್ಬಿಟ್ರು, ಮಾತಾಡೋಕ್ಕಾಗಲಿಲ್ಲ. ಬಸ್ಸು, ಆಮ್ಯಾಕೆ ಮಾತು. ಮೊದಲು ಊಟ ಮಾಡಿರಿ, ನಡ್ರಿ. ನನಗೆ ಹಸಿವಿಲ್ಲ. ಅವ ನೀವಿಬ್ರು ಊಟ ಮಾಡ್ತಾರೆ, ನಾನು ಬಂದೆ. ಅವ್ವ, ನಾನು ಆಗಲೇ ಹಣ್ಣು ತಿಂದಿದ್ದೆ. ಈಗ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮಲಗ್ತೀನಿ. ಏನವಿ ಸ್ನೇಹ ಫೋನ್ ನೋಡವಳ? ಇಲ್ಲ ಅವ್ವ, ಅದಕ್ಕೆ ಆಗ್ಲಿಂದ ಮೆಸೇಜ್ ಚೆಕ್ ಮಾಡ್ತಿದ್ದೀನಿ. ಓದ್ಕೋತಾ ಇರ್ಬೇಕನ್ಸ್ತದೆ ಸುಮಾ. ಎಲ್ಲಿಗೆ ಹೋಗಿದ್ರಿ ಮೆಸು? ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ನೀವು ಅಲ್ಲಿಂದ ಬಂದಕ್ಕೆ ಅವ್ವ ಹೇಗೆ ನೋಡ್ಕೊಂಡ್ರೆ ಗೊತ್ತಾ? ನನಗಿಂತ ಗೋಪಾಲನೇ ಮುಖ್ಯ ಅಂದಮೇಲೆ ನಾನು ಅಲ್ಲಿದ್ದು ಏನು ಮಾಡಲಿ ಅಂತ ವಾಪಸ್ ಬಂದೆ. ಆದರೂ ಮೆಸು, ಅವ್ರಿಗೆ ಹುಷಾರಿಲ್ಲ, ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತಲ್ವೇ ಅವ್ವ ಅವ್ರನ್ನ ಮನೇಲಿ ಇಟ್ಕೊಳಕ್ಕೆ ಮನ್ಸು ಮಾಡಿದ್ದು. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ. ನಾನೇ ಯಾಕೆ ಅರ್ಥ ಮಾಡ್ಕೋಬೇಕು ಶ್ರೀ? ಪ್ರಪಂಚದಲ್ಲಿ ಅವ್ವ ಬೇರೆ ಯಾರಿಗೆ ಸಹಾಯ ಮಾಡಿದ್ರು ನನಗೇನು ತಕರಾರು ಇರ್ತಿರ್ಲಿಲ್ಲ. ಈ ಪ್ರಕೃತಿಲಿ ಎಲ್ಲ ಜೀವಿಗಳಿಗೂ ತಮ್ಮದೇ ಆದಂಥ ನಿಯಮ ಇರುತ್ತೆ. ವಿಷ ಜಂತುಗಳು ಕೂಡ ಅಪಾಯ ಬಂದಾಗ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ವಿಷ ಆಚೆ ಉಗುಳ್ತವೆ. ಆದರೆ ಆ ಗಂಡ ಹೆಂಡತಿ ಇಬ್ರು ಅವ್ರ ಮೈ ತುಂಬ ವಿಷಾನೇ ತುಂಬಿಕೊಂಡಿದೆ. ಆದ್ರೂ ಮೆಸು ನಾವು ನೋಡಿ ಶ್ರೀ, ನೀವು ಗೋಪಾಲ ಬಂದಿರೋದೇ ಸರಿ ಅಂತ ಮಾತಾಡೋದಾದ್ರೆ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನನಗೆ ನಿದ್ದೆ ಬರ್ತಾ ಇದೆ. ಕೋಪ ಮಾಡ್ಕೋಬೇಡ ಅಕ್ಕ. ಅವ್ವ ಗೋಪಾಲಂಗೆ ಹುಷಾರಾಗೋವರೆಗೂ ಮಾತ್ರ ನೋಡ್ಕೊಂಡು ಆಮೇಲೆ ರಾಜಿ ಮನೆಗೆ ಕಳಿಸ್ತಾಳಂತೆ. ಕೇಳಿಸ್ಕೊಂಡ್ರ ಮಾವನ್ನ ವಾಪಸ್ ಕಳಿಸ್ತಾರಂತೆ. ನನಗೆ ಅವನ ಜೊತೆ ಸಂಬಂಧ ಇಲ್ಲ ಅಂದಮೇಲೆ ಅವ್ನು ನಿಮಗೆ ಮಾವಯ್ಯ ಹೇಗಾಗ್ತಾನೆ? ನಾನು ಯಾರು ನೆರಳು ಕಂಡ್ರೆ ದೂರ ಓಡ್ತಿದ್ನೋ ಅಂಥವನ್ನೇ ನೋಡಿಕೊಂಡು ಅವನ ಬಗ್ಗೆನೇ ಮಾತಾಡಿಕೊಂಡು ಛೇ. ಅವ್ವ, ಅಕ್ಕ ಮೆಸೇಜ್ ನೋಡಿದ್ಲು. ಏನು ಬರ್ದವಳೆ? ಓದಿ ಹೇಳು. ನೋಡಿರೋದಷ್ಟೇ, ರಿಪ್ಲೈ ಏನೂ ಮಾಡಿಲ್ಲ. ಅದ್ಯೋನು ಅಂತ ವಿಚಾರಿಸಿ ಸುಮಾ. ಬೇಡ ಬಿಡು, ಫೋನ್ ಮಾಡ್ಕೊಂಡು ನಾನೇ ಮಾತಾಡ್ತೀನಿ. ಯಾರು ಮಿಸ್ಸು? ಸುಮಾ. ಕೊಕ್ಕೋ ಫೋನ್ ಮಾಡ್ತಾಳಂದ್ರೆ ಎತ್ತೆ? ಕೊಕ್ಕೋ ಫೋನ್ ಮಾಡ್ತಿಲ್ಲ, ಅವ್ವ ಮಾಡಿಸಿರ್ತಾಳೆ. ಯಾವುದೋ ಒಂದು ಮಾತಾಡಿ ಮಿಸ್ಸು. ಮಾತಾಡಿ. ಸ್ನೇಹ, ಸ್ನೇಹ, ನಾನು ಮಾತಾಡೋದು ಕೇಳ್ತಿತ್ತಾನವೇ? ಅವ ಕೇಳಿಸ್ಕೊತವ್ರೆ, ಮಾತಾಡಿ ಅವ. ಸ್ನೇಹ,
ನಾನು ನಿಂಗೆ ನೋವು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು. ಹುಷಾರಿಲ್ದು ಅನ್ನ, ನೆನಪಿನ ಶಕ್ತಿ ಕಳ್ಕೊಂಡು 20 ವರ್ಷ ಹಿಂದಕ್ಕೆ ಹೋಗಿರೋ ಅನ್ನ ನಿನ್ನ ಮನೆಯಿಂದ ಹೋಗ್ಬಿಡಯ್ಯ ಅಂತ ಹೆಂಗೆ ಆಚೆ ಹಾಕ್ಬಿಡೋದು? ನೀನು ಹೊಸ ಸಮಯ ಸಂದರ್ಭನ ಅರ್ಥ ಮಾಡ್ಕೋಬೇಕಲ್ವೇನವಿ? ಸ್ನೇಹ, ಇವನಾರ ಮಾತಾಡವಿ. ಇರವ ಅಕ್ಕ, ಗೋಪಾಲ ಮನೇಲಿರೋದು ನನಗೂ ಇಷ್ಟ ಇಲ್ಲ. ಆದರೆ ಪ್ರಾಕ್ಟಿಕಲಿ ಗೋಪಾಲಂಗೆ ಆಚೆ ಹೋಗೋಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಪಾಪ ಅಕ್ಕ, ಅವನಿಗೆಲ್ಲ ಮರ್ತೋಗಿದೆ. ಈ ಸಮಯದಲ್ಲಿ ಅವನಿಗೆ ಮನೆಯಿಂದ ಆಚೆ ಆಗೋದು ಕಷ್ಟ. ಅಲ್ಲ ಸುಮಾ, ಅವ್ವ ಅದನ್ನು ನಿರ್ಧಾರ ಮಾಡ್ಕೊಂಡೆ ಅಲ್ವಾ ಗೋಪಾಲನ ಮನೆ ಕರ್ಕೊಂಡು ಹೋಗಿದ್ದು. ಇವಾಗ ಅದನ್ನೇ ಹೇಳಕ್ಕೆ ನನಗೆ ಯಾಕೆ ಫೋನ್ ಮಾಡಿದ್ದೀರಾ? ಅವನ ಮನೇಲಿ ಇರಲಿ ಅಂತ ತಾನೇ ನಾನು ಆಚೆ ಬಂದಿದ್ದು. ನೀವು ಹೇಳೋಷ್ಟು ಕರುಣಾಜನಕ ಸ್ಥಿತಿಲೇನಿಲ್ಲ ಆ ಗೋಪಾಲ. ಅವನಿಗೆ ಹಳೆದೆಲ್ಲ ನೆನಪಿಲ್ಲ ಅಂದರೆ ಏನು? ಆ ರಾಜಿಗೆ ನೆನಪಿತ್ತು ತಾನೆ, ಅವ್ಳು ನೋಡ್ಕೋತಿದ್ಲು. ಸ್ನೇಹ, ಈಗ ನಾನು ನಿನ್ಗೆ ಇವನು ಹೇಳಿದ್ರು ನಿಂಗೆ ಅರ್ಥ ಆಗಕ್ಕಿಲ್ಲ. ಹೊಸಿ ಸಮಾಧಾನ ತಗೊಂಡು ನಾನು ಹೇಳೋದನ್ನ ಕೇಳು. ಆ ಗೋಪಾಲ ಮನೇಲಿರೋವರೆಗೂ ನನಗಂತೂ ಸಮಾಧಾನ ಇಲ್ಲ. ನಿನ್ನಂತೊಳ್ಳೆ ನಂಬಿಸಿ ಈ ಸ್ಥಿತಿಗೆ ತಂದಿದ್ದಾನೆ. ಇನ್ನೂ ಅವನೇನಾದರೂ ನಂಬಿದ್ರೆ ಜಗತ್ತು ಗೋಪಾಲ ಮಾಡಿದ್ನ ಮೋಸ ಅನ್ನಲ್ಲ. ಇಷ್ಟೆಲ್ಲ ಆದರೂ ಅವನ್ನ ನಂಬಿರೋ ನಿಮ್ಮನ್ನ ಮುಟ್ಟಾಡ್ರು ಅಂತ ನಗತ್ತೆ. ಸ್ನೇಹಕ, ಡ್ಯಾಡಿಗೆ ದಿಟ್ಟವಾಗ್ಲೂ ಏನೋ. ನೀನು ನಿಮ್ಮ ಮಮ್ಮಿಗೆ ಹೋಗಿ ಅರ್ಥ ಮಾಡಿಸು. ಚೆನ್ನಾಗಿದ್ದವನ ಜೊತೆ ಸಂಸಾರ ಮಾಡೋದಲ್ಲ, ಈ ಥರ ಸ್ಥಿತಿಲಿ ಜೊತೆಗಿದ್ದವ್ರನ್ನೇ ಗಂಡ ಹೆಂಡತಿ ಅಂತ ಅನ್ನೋದು ಅಂತ. ಅಕ್ಕ, ನನ್ನ ಮಾತು ಕೇಳಕ್ಕ, ಮನೆಗೆ ಬಾ. ಮಗಳೇ, ನೀನು ನನ್ನನ್ನು ಇಷ್ಟೊಂದು ಬಲವ ವಿರೋಧ ಮಾಡ್ತಿದ್ಯಾ ಅಂದರೆ ಸುಮಾ, ನಿಮ್ಮ ಮಾತೆಲ್ಲ ಮುಗ್ದಿದ್ರೆ ನಾನು ಫೋನ್ ಇಡ್ತೀನಿ. ನಂಗಿದ್ದೇ ಬರ್ತಿದೆ. ನೀನು ಇದನ್ನೆಲ್ಲ ತಲೆಗಾಕಬೇಡ, ಎಲ್ಲ ಸರೋಯ್ತದೆ. ಸುಮಾ, ಒಲೆ ಮೇಲೆ ಕಸ ಎಕ್ಕಿವ್ನಿ, ಇವ ಹಿಂಗೆ ತಂದು ಕೊಡು. ಸರಿ ಅವ. ದಯವಿಟ್ಟು ಈಗ ನೀವು ಯಾರ ವಕಾಲತ್ನೂ ವಹಿಸ್ಕೊಂಡು ಬರಬೇಡಿ ಪ್ಲೀಸ್. ಯಾಕೆ ಶ್ರೀ ಹಿಂಗೆ ಕೂತಿದ್ದೀರಾ? ಇದೇನು ಮಿಸ್ಸು, ಇಷ್ಟೊಂದು ಗಾಬರಿಯಿಂದ ಹೇಳ್ತಿದ್ದೀರಾ? ಮನೆ ಕಳಿ. ಯಾಕೆ? ಮನೆ ಕೇಳಿ ಹೇಳ್ತೀನಿ. ಮನೆ ಕಳಿ. ಹಾಂ, ಈಗ ಕಣ್ಮುಚ್ಚಿ. ಕಣ್ಮುಚ್ಚಿ ಮಿಸ್ಸು. ಈಗ ಬಲ್ಕ್ ತಿರ್ಕಳಿ. ಹಾಂ, ಈಗ ಕಣ್ಣು ಬಿಡದೆ ಮ್ಯಾಕ್ ಎದ್ದು ಕೂತ್ಕೊಳ್ಳಿ. ಈಗ ಎರಡು ಕೈನೂ ಉಜ್ಕೊಂಡು ಬಿಸಿಯಾಗಿರೋ ಅಂಗೈನ ನಿಮ್ಮ ಕಣ್ಣು ಮ್ಯಾಕ್ ಇಟ್ಕೊಳ್ಳಿ. ನಿಮ್ಗೆ ಇಷ್ಟವಾಗಿರೋ ದೇವ್ರನ್ನ ನೆನೆಸ್ಕೊಳ್ಳಿ. ಈಗ ಕಣ್ಬಿಡಿ. ಈಗ ನಿಮ್ಮ ಕಣ್ಣು ಏಟಾಗ್ರಾದಂಗೆ ಕಾಣಿಸುತ್ತೆ ಗೊತ್ತಾ? ಹೌದಾ? ನಾನು ಹೋಗಿ ಕನ್ನಡಿಲಿ ನೋಡ್ಕೊಂಡು ಬರಲಾ? ಕನ್ನಡಿ ಯಾಕೆ? ನನ್ನ ಕಣ್ಣಲ್ಲೇ ನೋಡಿ. ಏನು ತಮಾಷೆನಾ? ಹಂಗಲ್ಲ ಮಿಸ್ಸ, ಚಂದ ಮಲ್ಕೊಂಡಿದ್ರೆ ಇಶಿಗಳೆಲ್ಲ ತಲಬದಿಗೆ ಬಂದಿರ್ತದೆ ಅಂತ ಹೇಳ್ತಾರೆ. ನಿಮ್ಗೂ ಹಂಗೆ ಅನಿಸ್ತೈತಾ? ಗೊತ್ತಾಗಿಲ್ವೇ? ನೆನ್ನೆ ನಾನು ನೀವು ಇಲ್ಲದೇ ಇದ್ದಂಗೆ ನಡ್ಕೊಂಡಿದ್ದು ನಿಮಗೆ ಬೇಸರ ಆಗಿರ್ಬೇಕಲ್ವೇ? ಅದರಲ್ಲಿ ಬೇಸರ ಆಗುವಂಥದ್ದು ಏನಿದೆ? ಇನ್ಫ್ಯಾಕ್ಟ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು.
ಕೊನೆ ಪಕ್ಷ ಹೀಗಾದರೂ ನೀವು ಆ ಹುಡುಗಿ ಹತ್ರ ಮಾತಾಡೋ ಹಾಗಾಯ್ತಲ್ಲ ಅಂತ. ಹುಡುಗಿನ ಮಿಸ್, ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ಅದೇ ನೀವು ನೆನ್ನೆ ರಾಧಾನ ಆಚೆ ಕರ್ಕೊಂಡು ಹೋಗಿದ್ರಲ್ಲ ಅದ್ರ ಬಗ್ಗೆ. ಮಿಸ್ಸು, ನಾನು ಅದು ಮರ್ತೇ ಬಿಟ್ಟಿವ್ನಿ. ನಾನು ಕೇಳ್ತಿರೋದು ನೆನ್ನೆ ನೀವು ಅಬ್ಬನ ಮನೆಯಿಂದ ಬಂದ್ಮೇಕು ನಾನು ಅಲ್ಲೇ ಇದ್ನಲ್ಲ, ಅದ್ರ ಬಗ್ಗೆ ಕೇಳ್ತಿದ್ದೆ. ಇಲ್ಲ, ನೀವು ಅಲ್ಲಿದ್ದಿದ್ದು ನಂಗೆ ಖುಷಿ ಇರಲಿಲ್ಲ ಅಂದರೂ ನೀವು ಅವನ ಜೊತೆ ಇದ್ದೀರಾ ಅಂತ ಒಂದು ಸಣ್ಣ ಸಮಾಧಾನ ಇತ್ತು. ಅಲ್ಲ, ನೀವು ಈಟೆಲ್ಲ ಯೋಚನೆ ಮಾಡ್ತಿರಲ್ಲ, ನಿಮ್ಮ ಅಪ್ಪನ ಬಗ್ಗೆ. ಅವನ ಅಪ್ಪಯ್ಯ ಅಂತ ಕರಿಬೇಡಿ. ಅವನ ಹೆಸರನ್ನ ಬರೀ ನನ್ನ ಮನಸ್ಸಿಂದ ಅಲ್ಲ, ನನಗೆ ಬುದ್ಧಿ ಬಂದಾಗಿಂದ ಮಾರ್ಕ್ಸ್ ಕಾರ್ಡಿಂದನೂ ತೆಗ್ಸಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಗೊತ್ತಾ? ಅಮ್ಮಂಗೆ ಅವ್ರು ಮಾಡಿರೋ ಮೋಸಕ್ಕೆ ಕ್ಷಮೆನೇ ಇಲ್ಲ, ಅದನ್ನ ಒಪ್ತೀನಿ. ಆದರೆ ಮನುಷ್ಯ ಬದಲಾದಂಗೆ ಅವನು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಮಿಸ್ಸು, ನಾನು ಸುಳ್ಳು ಹೇಳ್ತಿರೋವಾಗ ನಿಮ್ಗೆ ನನ್ನ ಕಂಡ್ರೆ ಆಯ್ತಿರ್ಲಿಲ್ಲ. ಅದೇ ನಾನು ದಿಟ ಹೇಳ್ದೆ ಅಂತ ಗೊತ್ತಾದ್ಮೇಕೆ ನಿಮಗೆ ನನ್ನ ಮ್ಯಾಕಿರೋ ಅಭಿಪ್ರಾಯ ಬದಲಾದಂಗೆ. ಅವನ ಮೇಲೂ ಬದಲಾಯಿಸ್ಕೋಬೇಕಾ? ಹಂಗಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲಿದ್ದಾಗ, ಅವ್ರನ್ನ ನೋಡ್ಕೊಳ್ಳೋಕೆ ಯಾರು ಬರದೇ ಇದ್ದಾಗ ಅಬ್ಬ ಅವ್ರ ಹೆಂಡ್ರಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದು ತೆಪ್ಪ ಹೇಳಿ. ಇದ್ರಾಗ ಹಠ ಮಾಡೋದು ಏನೈತೆ ಅಂತ ಎಲ್ಲ ನೀವೇ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನನ್ನ ಮಾತು ನಿಮ್ಗೆ ಹೆಂಗೆ ಅರ್ಥ ಆಗತ್ತೆ ಹೇಳಿ? ಹಂಗಲ್ಲ ಮಿಸ್ಸು, ನನ್ನ ಪ್ರಶ್ನೆ ಏನಂದ್ರೆ ಸಹಾಯ ಮಾಡೋದ್ರಾಗ ತೆಪ್ಪೇನೈತೆ ಅಂತ. ಅಲ್ಲ, ಒಂದ್ ವೇಳೆ ಹಂಗೆ ನನಗೆ ಆಗಿದ್ದಿದ್ರೆ ನೀವು ನನ್ನ ಬಿಟ್ಟೋಯ್ತಿದ್ರ? ನೀವು ಗೋಪಾಲನ್ ಥರ ನನಗೆ ಮೋಸ ಮಾಡಿದಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೆ. ಮದುವೆ ಅನ್ನೋದು ಬರೀ